ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿಸೆಂಬರ್ 10ರಂದು ವಿಚಾರಣೆ ನಡೆದಿದ್ದು 17 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ದರು. ಮುಂದಿನ ವಿಚಾರಣೆಯನ್ನು ಫೆಬ್ರವರಿ 25ಕ್ಕೆ ಮುಂದೂಡಲಾಗಿದೆ. ಈ ನಡುವೆ ದರ್ಶನ್ ಕೋರ್ಟ್ಗೆ ಮತ್ತೊಂದು ಅರ್ಜಿ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಸೀಸ್ ಮಾಡಿರೋ ಹಣ ವಾಪಸ್ ನೀಡುವಂತೆ ನಟ ದರ್ಶನ್ ಅರ್ಜಿ ಸಲ್ಲಿಸಿದ್ದು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಹಾಗೂ ಪ್ರದೂಷ್ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಪೊಲೀಸರು ಒಟ್ಟು 40,40,000 ರೂಪಾಯಿ ಸೀಸ್ ಮಾಡಿದರು. ದರ್ಶನ್ ಮನೆ, ಪ್ರದೂಷ್ ಹಾಗೂ ವಿಜಯಲಕ್ಷ್ಮಿ ಮನೆಯಲ್ಲಿ ಪೊಲೀಸರು ಈ ಹಣವನ್ನು ವಶಕ್ಕೆ ಪಡೆದಿದ್ದರು. ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷ್ಯ ನಾಶಕ್ಕಾಗಿ ಈ ಹಣವನ್ನು ಸಂಗ್ರಹಿಸಿದ್ದರು ಅಂತ ಹೇಳಲಾಗಿತ್ತು. ತುರ್ತಾಗಿ ಹಣ ಬೇಕಿದ್ದು ಪೊಲೀಸರು ಸೀಸ್ ಮಾಡಿದ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ದರ್ಶನ್ ಈಗ ಮನವಿ ಮಾಡಿದ್ದಾರೆ. ಆರೋಗ್ಯ, ಚಿಕಿತ್ಸೆ, ಮನೆ ಖರ್ಚಿಗೆ ಹಣ ಇಟ್ಕೊಂಡಿದ್ದು ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನನ್ನ ಸ್ವಂತ ದುಡಿಮೆಯ ಹಣವಿದು, ಹಣಕ್ಕೂ ಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ, ಹಾಗಾಗಿ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋಕೆ ಪ್ರಾಸಿಕ್ಯೂಷನ್ಗೆ ನ್ಯಾಯಾಲಯ ಸೂಚನೆ ಕೊಟ್ಟಿದೆ. ಇತ್ತ IT ಅವರು ಸಹ ಹಣದ ವಿಸ್ತೃತ ತನಿಖೆ ಅಗತ್ಯ ಇದ್ದು ಮೂಲ ಹುಡುಕಬೇಕಾಗಿದೆ, ಹಾಗಾಗಿ ಆ ಹಣವನ್ನು ತಮಗೆ ಕೊಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಪ್ರಕರಣ ಮುಂದೇನಾಗುತ್ತೋ ಅಂತ ಕುತೂಹಲ ಮೂಡುವಂತೆ ಆಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ಸಂದರ್ಭದಲ್ಲಿ ದರ್ಶನ್ ಅವರ ಮನೆಯಲ್ಲಿ, ವಿಜಯಲಕ್ಷ್ಮಿ ಅವರ ಹೆಂಡತಿ ಅವರ ಮನೆಯಲ್ಲಿ ಮತ್ತು ಪ್ರದೂಷ್ ಅವರ ಮನೆಯಲ್ಲಿ ಒಂದಿಷ್ಟು ದುಡ್ಡು ಪತ್ತೆಯಾಗಿತ್ತು. 40,40,000 ರೂಪಾಯಿ. ಆದರೆ ಇಷ್ಟೊಂದು ನಗದನ್ನು ಇಟ್ಕೊಳ್ಳೋ ಹಾಗಿಲ್ಲ, ಇಟ್ಕೊಳ್ಳೋಕೆ ಅವಕಾಶವೂ ಇಲ್ಲ. ಇಟ್ಕೊಂಡಿದ್ರೆ ಅದು ಯಾಕೆ ಅಂತ ಹೇಳಿ ಒಂದು ವಿವರಣೆಯನ್ನು ಕೊಡಬೇಕಾಗತ್ತೆ. ಆದರೆ ಪೊಲೀಸರು ಮಾಡ್ತಾ ಇರತಕ್ಕಂಥ ಆರೋಪ ಏನು ಅಂತಂದರೆ, ಇಲ್ಲಿ ಏನು ಈ ನಗದು ಇದೆ ಇದು ಸಾಕ್ಷಿನಾಶಕ್ಕಾಗಿ ಬಳಕೆ ಆಗಿರ್ತಕ್ಕಂಥ ನಗದು, ಅದನ್ನು ಸಾಕ್ಷಿನಾಶಕ್ಕಾಗಿಯೇ ಅದನ್ನು ತಂದಿಟ್ಕೊಂಡಿದ್ದಾರೆ ಅಂತ. ಹಾಗಾಗಿ ಇದನ್ನು ಪೊಲೀಸರು ವಶಪಡಿಸ್ಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಈಗ IT ನವರು ಈ ಹಣದ ಮೂಲ ಯಾವುದು ಅಂತ ಪತ್ತೆ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ. ಅಂದರೆ ಇಷ್ಟು ದುಡ್ಡು ಇಟ್ಕೊಳ್ಳೋಗಿಲ್ಲ, ಕ್ಯಾಶ್ ಯಾರ ಮನೇಲೂ ಸಹ ಇಷ್ಟು ದುಡ್ಡು ಇಟ್ಕೊಳ್ಳೋಗಿಲ್ಲ. ಈತ ದರ್ಶನ್ ಏನು ಹೇಳ್ತಾ ಇದ್ದಾರೆ, ಇದು ನನ್ನ ದುಡಿಮೆಯ ಹಣ, ಇದು ನಾನು ದುಡಿದಿದ್ದು ಸ್ವಂತ ದುಡ್ಡಿದು, ಅದನ್ನು ವಶಪಡಿಸ್ಕೊಂಡಿದ್ದಾರೆ. ನನಗೆ ಈಗ ಮನೆ ಖರ್ಚಿಗೆ ಬೇಕಾಗಿದೆ, ಆರೋಗ್ಯ ಚಿಕಿತ್ಸೆಗೆ ಬೇಕಾಗಿದೆ, ಇತ್ಯಾದಿ ಹಣ ಬೇಕಾಗಿದೆ, ಹಂಗಾಗಿ ಹಣ ವಾಪಸ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. IT ನವರು ಇಲ್ಲ 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 ನಾವು ಮೂಲ ಎಲ್ಲಿದೆ ಅಂತ ತನಿಖೆ ಮಾಡಬೇಕು, ಹಂಗಾಗಿ ನಮಗೆ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ, ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ. ಈಗ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಯಾವ ತೀರ್ಮಾನ ತಗೊಳ್ಳುತ್ತೆ ಏನಾಗುತ್ತೆ ನೋಡಬೇಕಾಗಿದೆ.